ಪಿರಿಯಾಪಟ್ಟಣ ತಾಲೂಕಿನ ಅತಿಗೋಡು ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಆವರಣದಲ್ಲಿ 2023 ಹಾಗೂ 24ನೇ ಸಾಲಿನ ವಾರ್ಷಿಕ ಮಹಾಸಭೆ ಸಂಘದ ಅಧ್ಯಕ್ಷೆ ಗೌರಿ ಜಯ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮೈಮಲ್ ವಿಸ್ತರಣಾಧಿಕಾರಿ ನಿಶ್ಚಿತ್ ಮಾತನಾಡಿ, ಉತ್ಪಾದಕರು ಗುಣಮಟ್ಟ ಹಾಲನ್ನು ಸರಬರಾಜು ಮಾಡಿ ಮೈಸೂರು ಜಿಲ್ಲೆ ಹಾಗೂ ಒಕ್ಕೂಟದಿಂದ ಸಿಗುವಂತಹ ಸೌಲಭ್ಯಗಳನ್ನು ಉತ್ಪಾದಕರು ಸದುಪಯೋಗಪಡಿಸಿಕೊಳ್ಳಬೇಕು. ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಸದಸ್ಯರ ಸಹಕಾರ ಪ್ರಮುಖವಾಗಿದೆ ಎಂದರು. ಸಂಘಕ್ಕೆ ಹೆಚ್ಚು ಹಾಲು ಸರಬರಾಜು ಮಾಡಿದ ಉತ್ಪಾದಕರನ್ನ ಮೈಮಲ್ ವಿಸ್ತರಣೆ ಅಧಿಕಾರಿ ನಿಶ್ಚಿತ್ ಹಾಗೂ ಅಧ್ಯಕ್ಷೆ ಗೌರಿ ಜಯ ಬಹುಮಾನ ನೀಡಿ ಸನ್ಮಾನಿಸಲಾಯಿತು. ಗುಣಮಟ್ಟ ಒಂದು ಸ್ವಲ್ಪ ಕಡಿಮೆ, ಎಲ್ಲರದಲ್ಲ ಒಂದು 2-3 ಜನದ್ದು ಅಂಥವ್ರು ಸ್ವಲ್ಪ ಬಿಗಿ ಮಾಡಿ ಗುಣಮಟ್ಟದ ಹಾಲು ಹಾಕಿ, ದಯಮಾಡಿ ಗುಣಮಟ್ಟದ ಹಾಲು ಹಾಕಿದ್ರೆ ಮಾತ್ರ ಇಲ್ಲಿ ಸಾಧ್ಯ. 8-4 ಆದ್ರೆ ₹2 ನಾವು ಕಟ್ ಮಾಡ್ತೀವಿ, ಒಕ್ಕೂಟದಿಂದ ಕೊಡುವಂಥ ದುಡ್ಡು ಕಟ್ ಮಾಡ್ತೀವಿ, ನೀವು ಇಲ್ಲಿ ಕೊಟ್ಬಿಡ್ತೀರಿ. ಆಗ ನಿಮ್ಮ ಸಂಘಕ್ಕೆ ಲಾಸ್ ಆಗ್ತದೆ. ಆಮೇಲೆ ₹5 ಪ್ರೋತ್ಸಾಹನೂ ಕೂಡ ಬರೋದಿಲ್ಲ. ದಯಮಾಡಿ ಗುಣಮಟ್ಟದ ಹಾಲು ಹಾಕಿ. ಈಗೆಲ್ಲ ಕೂಡ ಆನ್ಲೈನಲ್ಲಿ ನಾವು ಹಾಲು ತಗೋತಾರೋದ್ರಿಂದ ನೀವು ಏನೀಗ ಹಾಲು ಕಲೆಕ್ಷನ್ ಮಾಡ್ತೀರೋ ಡೈರೆಕ್ಟ್ ನಮ್ಮ ಮೈಸೂರು ಒಕ್ಕೂಟಕ್ಕೆ ಹಾಲು ಬರ್ತದೆ. ಅಲ್ಲಿಂದ ಮೈಸೂರು ಸರ್ಕಾರದ ಲೆವೆಲಲ್ಲಿ ಆಗಿರುವಂಥದ್ದು ಅದು ಅಲ್ಲಿಗೆ ಮಾಹಿತಿ, ನೀವು ಎಷ್ಟು ಹಾಲು ಹಾಕ್ತೀರ ಮಾಹಿತಿ ಅಲ್ಲಿ ತಗೊಳ್ತಾರೆ. ದಯಮಾಡಿ ಎಲ್ಲರೂ ಗುಣಮಟ್ಟದ ಹಾಲು ಹಾಕಿ ಪಾರದರ್ಶಕವಾಗಿ ಮಾಡೋದಕ್ಕೆ ಸರ್ಕಾರದವರು ಎಲ್ಲ ಥರನೂ ಮಾಡ್ತಾರೆ. ಏನು ವ್ಯತ್ಯಾಸ ಆಗೋದು ರೈತರಿಗೆ, ಅವ್ರು ಎಷ್ಟು ಹಾಲು ಹಾಕ್ತಾರೆ, ಎಷ್ಟು ಗುಣಮಟ್ಟದ ಹಾಲು ಹಾಕ್ತಾರೆ, ಅದ್ರ ಮೇಲೆ ರೇಟ್ ಸಿಗ್ಬೇಕು ಅಂದ್ಬಿಟ್ಟು ಮಾಡ್ತಾವ್ರೆ. ದಯಮಾಡಿ ಎಲ್ಲರೂ ಕೂಡ ಗುಣಮಟ್ಟದ ಹಾಲು ಬಗ್ಗೆ ಹೆಚ್ಚಿಗೆ ಗಮನ ಹರಿಸಿ. ನಮ್ಗಿಂದ ಬರುವಂಥ ಸವಲತ್ತುಗಳು, ಮ್ಯಾಟ್ಗಳು, ಚಾಪ್ ಕಟ್ರು, ಮಿಲ್ಕಿ ಮಿಷಿನ್ ಖಂಡಿತವಾಗ್ಲೂ ಕೊಡ್ಸ್ಕೊಡ್ತೀವಿ. ಮ್ಯಾಟ್ಗಳು ಒಂದು ಸ್ವಲ್ಪ ಒಂದ್ಸರಿ ಕೊಟ್ಟಿವೆ ನಾವು, ಅದ್ರೊಂದು ಸರಿ ಅವ್ರು ಹಳೆ ಸೆಕೆಂಡ್ರಿ ಇದ್ದಾಗ 3 ವರ್ಷ ಅವ್ರು ಬಂದಿಲ್ಲ, ಅದೇ 3 ವರ್ಷದಿಂದ ಬಂದಿಲ್ಲ.